ನಾಳೆ ಸಂಕ್ರಾಂತಿಯ ಸಂಭ್ರಮ. ಹೀಗಾಗಿ ದೂರದ ಊರುಗಳಿಗೆ ಪ್ರಯಾಣವನ್ನು ಬೆಳೆಸೋದಕ್ಕೆ ಸಾರ್ವಜನಿಕರು ಸಾಕಷ್ಟು ತರಾತುರಿಯಲ್ಲಿ ಪ್ರಯಾಣವನ್ನು ಬೆಳೆಸ್ತಿದ್ದಾರೆ. ನಾವು ಈಗ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣ ಸಬರ್ ಬಸ್ ನಿಲ್ದಾಣದಲ್ಲಿದ್ದೇವೆ. ಈಗ ನೀವು ನೋಡ್ತಾ ಇರ್ಬೋದು, ಏನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಂದರೆ KSRTCಯಿಂದ ಸಾಕಷ್ಟು ಹೆಚ್ಚು ಬಸ್ಗಳನ್ನು ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹೀಗಾಗಿ ದೂರದ ಊರಿಗೆ ಪ್ರಯಾಣಿಸುವಂತಹ ಪ್ರಯಾಣಿಕರು ಈಗಾಗಲೇ ಮುಂಜಾನೆಯಿಂದಲೇ ತಮ್ಮ ಊರುಗಳಿಗೆ ತೆರಳೋದಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಈಗಾಗಲೇ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಇದೆ, ಹೆಚ್ಚು ಬಸ್ಗಳು ಕೂಡ ಇರ್ತಕ್ಕಂಥದ್ದು. ಹೀಗಾಗಿ ತಮ್ಮ ಊರುಗಳಿಗೆ ಹಬ್ಬದ ಆಚರಣೆಯನ್ನು ಮಾಡೋದಕ್ಕೆ ಮಧ್ಯಾಹ್ನದಿಂದಲೇ ಏನು ಸಬರ್ ಬಸ್ ಸ್ಟ್ಯಾಂಡಲ್ಲಿ ಜಿಗಿ ಏನು ಜನರ ಒಂದು ಜನಸಂದಣಿ ಕೂಡ ಜಾಸ್ತಿ ಆಗಿದೆ. ಈ ನಿಟ್ಟಿನಲ್ಲಿ KSRTC ಕೂಡ ಅತಿ ಸ್ವಲ್ಪ ಹೆಚ್ಚು ಬಸ್ಗಳನ್ನ ಅಂದರೆ ಯಾವ್ಯಾವ ರೂಟ್ಗಳಿಗೆ ಅಂದರೆ ಮೈಸೂರಿನಿಂದ ಅತಿ ಹೆಚ್ಚು ಮಂಡ್ಯ, KRಪೇಟೆ ಹಾಗೂ ಏನು ಕುಶಾಲನಗರ, ಪಿರಿಯಾಪಟ್ಟಣ, ಬೆಂಗಳೂರು ಹಾಗೂ ಇತರ ಚಾಮರಾಜನಗರ ಇತರ ಭಾಗಗಳಿಗೆ ತೆರಳುವಂತಹ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಇರುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ತಮ್ಮ ಕಾಲೇಜನ್ನು ಮುಗಿಸಿ ಹಬ್ಬಕ್ಕೆ ತೆರಳುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಹೀಗಾಗಿ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಸಾಕಷ್ಟು ಗಂಟೆಗಳಿಂದಲೂ ಕೂಡ ಬಸ್ಗಾಗಿ ಕೂಡ ಕಾಯುತ್ತಿರುವಂತಹ ಪ್ರಯಾಣಿಕರು ಕೂಡ ಕಾಯ್ತಾ ಇದ್ದಾರೆ. ತಮ್ಮ ಊರುಗಳಿಗೆ ತೆರಳೋದಕ್ಕೂ ಕೂಡ ಈಗಾಗಲೇ ಅಂತಾರಾಜ್ಯಗಳಿಗೆ ತೆರಳುವಂತಹ ಜನರು ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು. ಹೀಗಾಗಿ ಆ ಭಾಗಗಳಿಗೆ ತೆರಳುವಂತಹ ಪ್ರಯಾಣಿಕರು ಕೂಡ ಈಗಾಗಲೇ ತಮ್ಮ ಬಸ್ಗಾಗಿ ಕಾಯ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಏನು ಮೈಸೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಂಚಾರ ದಟ್ಟಣೆ ಕೂಡ ಜಾಸ್ತಿ ಆಗಿದೆ. ಹೀಗಾಗಿ ಪ್ರಯಾಣಿಕರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ KSRTC ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಏನು ಈ ಒಂದು ಪ್ರಯಾಣಿಕರು ಕಾಯುವಂತಹ ಪರಿಸ್ಥಿತಿ ಇದೆ. ಅದರಲ್ಲೂ ಕೂಡ ಬೆಂಗಳೂರಿಗೆ ಏನು ಸುಗಮವಾಗಿ ಪ್ರಯಾಣ ಮಾಡೋದಕ್ಕೆ ಅತಿ ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಕೂಡ ಇಲಾಖೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ಯಶಸ್ ಮಾವತ್ತೂರ್, ನಿಮ್ಮ ಧ್ವನಿ ನ್ಯೂಸ್.